ಈ ದಿನ ನಾವೆಲ್ಲ ಇಲ್ಲಿ ಏನಕ್ಕೆ ಬಂದಿದ್ದೀವಿ? ಅನುಭವಾತ್ಮಕ ಕಲಿಕೆ ಅಂತ ಹೇಳ್ತಾರಲ್ಲ, ಮಕ್ಕಳು ಶಾಲೆಯಲ್ಲಿ ಬರೀ ಪಾಠ ಮಾಡಿದನಷ್ಟೇ ಕೇಳಿಸ್ಕೊಳ್ದೇನೆ ಭೂಮಿಯಲ್ಲಿ ಇಳಿದಾಗ ಭೂಮಿ ಬಗ್ಗೆ ತಿಳಿಯುತ್ತೆ. ಫ್ಯಾಕ್ಟ್ರಿಗೆ ಹೋದರೆ ಫ್ಯಾಕ್ಟ್ರಿ ಬಗ್ಗೆ ತಿಳಿದುತ್ತೆ. ಒಂದು ಅಂಚೆ ಕಚೇರಿಗೆ ಹೋದರೆ, ಆಸ್ಪತ್ರೆಗೆ ಹೋದರೆ ಏನು ನೈಜವಾಗಿ ನಾವು ನೋಡ್ತೀವಿ, ಆಗ ನಮಗೆ ಜೀವನ ಪಾಠ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಕೂಡ ಅನುಭವಾತ್ಮಕ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ. ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂರ್ಯ ದೇವಸ್ಥಾನದಿಂದ ನಮ್ಮ SDMC ಅವರು, ಪೋಷಕರು, ವಿದ್ಯಾರ್ಥಿಗಳು ನಾವೆಲ್ಲ ಒಟ್ಟಾಗಿ ಇಲ್ಲಿಗೆ ನಾಟಿ ಕೆಲಸಕ್ಕೆ ಬಂದಿದ್ದೀವಿ. ನಿಮಗೆಲ್ಲ 7ನೇ ಕ್ಲಾಸಲ್ಲಿ ಪಾಠ ಇದೆಯಲ್ಲ, ಏನು ಪಾಠ? ಸೀನಾ ಶೆಟ್ಟರು ನಮ್ಮ ಟೀಚರ್ ಅಂತ. ರೈತ ಒಬ್ಬ ಪಾಠವನ್ನು ಮಾಡಿ ಮಕ್ಕಳಿಗೆ ಯಾವ ಥರ ಕಲಿಕೆಯ ಬಗ್ಗೆ ಹೇಳ್ತಾನೆ ಅಂತೇಳಿ. ಎಷ್ಟೋ ಜನರಿಗೆ IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಭತ್ತ ಹೇಗೆ ಬೆಳೆಯುತ್ತೆ ಕೇಂದ್ರ ಮರದಲ್ಲ ಅಂತ. ಈ ಅಡಿಕೆ ಮರಕ್ಕೂ ಮತ್ತು ಭತ್ತಕ್ಕೂ ವ್ಯತ್ಯಾಸಗಳೇ ಗೊತ್ತಿಲ್ಲದಂಥ ಕಲ್ಪನೆಗಳಿರ್ತಾರೆ. ಭೂಮಿಯಲ್ಲಿ ಕಾಲಿಟ್ಟರೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾರೆ. ಭೂಮಿಗೆ ಕಾಲು ಸ್ಪರ್ಶ ಆಗಬೇಕು. ಭೂಮಿಯಲ್ಲಿ ಕಾಲು ಉಳಿದಾಗ ಒಂದು ಮಜಾ ಸಿಗುತ್ತೆ, ಒಂದು ಸಂತೋಷ ಸಿಗುತ್ತೆ. ಹಾಗಾಗಿ ಇವತ್ತು ನಮ್ಮ SDMC ಅವರ ಸಹಕಾರದಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಚಂದ್ರಣ್ಣ ಅವರು ನಾಗರತ್ನ ಮೇಡಮ್ ಅವರು ಎಲ್ಲ ಸೇರಿಬಿಟ್ಟು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಂತ ಅರುಣ್ ಅವರು ಇದ್ದಾರೆ, SDMC ಅಧ್ಯಕ್ಷ ಆನಂದ್ ಅವರು ಇದ್ದಾರೆ, ಮುಖ್ಯ ಶಿಕ್ಷಕಿ ಮಲ್ಲಿಕಾ ಇದ್ದಾರೆ. ಎಲ್ಲ ಶಿಕ್ಷಕರೊಂದವರು ಮಕ್ಕಳಲ್ಲಿ ಇಲ್ಲಿ ಸೇರಿದ್ದೀವಿ. ಈ ಭತ್ತದ ಕಲ್ಪನೆಗಳು ಎಷ್ಟೋ ಜನರಿಗಿಲ್ಲ. ಈ ಹಳ್ಳಿ ಮಕ್ಕಳು ನಿಮಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ನಾವು ನಗರ ಶಾಲೆಗಳಿಗೆ ಹೋಗ್ಬಿಟ್ರೆ ಭತ್ತದ ಕಲ್ಪನೆಗಳಿರಲ್ಲ. ಇದು ನಮ್ಮನ್ನು ದಿನನಿತ್ಯ ನಾವು ಊಟ ಮಾಡ್ತೀವಲ್ಲ, ನಮ್ಮ ಬದುಕನ್ನು ರೂಪಿಸಿರುವಂಥ ಒಂದು ಸಸ್ಯ. ಈ ಭತ್ತವನ್ನು ಬಿದಿರು ಜಾತಿ ಸಸ್ಯ, ನಾವು ಬಿದಿರು ಥರ ಯೋಚನೆ ಮಾಡ್ತೀವಿ, ಏನೋ ಮರದಲ್ಲಿ ಬಿಡುತ್ತೇನೋ ಅಂತ. ಬಟ್ ಇದು ಕಲ್ಪನೆ ಏನಂದರೆ, ಭತ್ತವನ್ನು ಅಗಡಿ ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ. ಅಗಡಿ ಮಾಡಿ ಅದಕ್ಕೆ ಭತ್ತ ಬಿತ್ತಿದಾಗ 1 ತಿಂಗಳಿಗೆ ಮೊಳಕೆ ಹೊಡೆದು ಸಸ್ಯ ಆಗುತ್ತೆ. ಈ ಥರ ಈ ಸಸ್ಯನ ಏನು ಮಾಡ್ತಾರೆ, ಒಂದು ಅಂದಾಜು ಎಲ್ಲ ನೀಟಾಗಿ ಕಿತ್ಬಿಟ್ಟು ಅದ್ರ ಕಟ್ ಮಾಡ್ತಾರೆ. ಒಂದು ಕಟ್ಟು ಅಂತ ಹೇಳ್ತಾರೆ ಇದಕ್ಕೆ. ಈ ಥರ ಕಟ್ಟುಗಳನ್ನು ಮಾಡಿ ಗದ್ದೆಯನ್ನೆಲ್ಲ ಊಟೆ ಮಾಡಿ, ನೊಳ್ಳಿ ಹಾಕಿ, ಮಣ್ಣನ್ನು ಹದ ಮಾಡಿ ಟಿಲ್ಲರ್ ಬಳಸ್ತಾರೆ. ಈಗ ಹಿಂದೆಲ್ಲ ಎತ್ತಿನ ಗಾಡಿ ಇತ್ತು. ಬಟ್ ಏನಾಗಿದೆ, ಈಗ ಬರ್ತಾ ಅಂತ ಹೇಳಿದ್ರೆ ಈ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಾ ಈಗ ಏನು ಮಾಡಿದ್ದೀವಿ, ಟಿಲ್ಲರನ್ನು ಮಾಡ್ತಾಯಿದ್ದೀವಿ. ಇವಾಗ ಟಿಲ್ಲರ್ ಇದೆ, ಆದರೆ ಟ್ಯಾಕ್ಟ್ರಲ್ಲಿ ಕೂಡ ಉಡ್ತಾರೆ. ಸಣ್ಣ ಗದ್ದೆಗಳಲ್ಲಿ ಟಿಲ್ಲರ್ ಬಳಸ್ತಾರೆ. ಇದು ಚೆನ್ನಾಗಿ ನೋಡಿ, ರೈತರಿದ್ದಾರೆ ಚೆನ್ನಾಗಿ ರೆವೆನೆಲ್ಲ ಓಡ್ತಾ ಇದ್ದಾರೆ. ಎಲ್ಲ ಮಾಡಿ ಈ ಥರ ಹದ ಮಾಡಿ, ಮಣ್ಣನ್ನು ಹದ ಮಾಡಿದ್ಮೇಲೆ ಅಲ್ಲೆಲ್ಲ ಹೆಣ್ಮಕ್ಳಿದ್ದಾರೆ ನೋಡಿ, ನೆಟ್ಟಿದ್ದಾರೆ ಕಾಣ್ತೀವಿ. ನಮ್ಮೊಟ್ಟಿಗೆ ನೆಟ್ಟಿರಲ್ಲ, ಅವರೆಲ್ಲ ನಮ್ಮೊಟ್ಟಿಗೆ ಸೇರ್ಕೊಂಡು ನೆಟ್ಟಿದ್ದಾರೆ. ಪ್ರತಿದಿನ ಏನು ಮಾಡ್ತಾರೆ, ಆಳು ಲೆಕ್ಕ ಅಂತ, ಒಂದು ಆಳಿಗೆ ಇಷ್ಟು ಗದ್ದೆ ನೋಡ್ಬೋದು ಅಂತ ಒಂದು ಅಂದಾಜು ಕಲ್ಪನೆಗಳು. ಸಸಿಯನ್ನು ಭೂಮಿಗೆ ಒಂದು 10 ಗಿಡಗಳನ್ನ ಒಂದು ಅಂದಾಜಿಗೆ ಕೈಯಲ್ಲಿ ಹಿಡಿದ್ಬಿಟ್ಟು ನೆಡ್ತಾರೆ ಭೂಮಿಗೆ. ಊರಿದ ನಂತರ ಸಸ್ಯ ಏನಾಗುತ್ತೆ, ಚೆನ್ನಾಗಿ ಬೇರು ಕೊಟ್ಟು ಚಿಗುರುತ್ತೆ. ಚಿಗುರಿದ ನಂತರ ಹೊಡೆ ಅಂತ ಬರುತ್ತೆ. ಹೊಡೆ ಅಂದರೆ ಅದು ತುಂಬು ಗರ್ಭಿಣಿ ಹೆಣ್ಮಕ್ಳು ಹೇಗೆ ಮಗುವನ್ನು ಹಾಡಲಿಕ್ಕೆ ತಾಯಿ ಹೆಂಗೆ ಗರ್ಭಿಣಿ ಆಗ್ತಲ್ಲ, ಆ ಥರ ಸಸ್ಯ ಗರ್ಭಿಣಿ ಆಗುತ್ತೆ. ಅದು ಫಲ ಒಡೆದು ಆಮೇಲೆ ತೆನೆ ಬರುತ್ತೆ. ತೆನೆ ಬಂದಾದ ನಂತರ ಚೆನ್ನಾಗಿ ಮಾಗಿದ ಮೇಲೆ ಕಟ್ ಮಾಡ್ತಾರೆ. ಕಟ್ ಮಾಡಿ, ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಸುಗ್ಗಿ ಕೂಡ ಪಾಠ ಕಲ್ಪನೆಗಳಿದೆ ನಿಮಗೆಲ್ಲ. ನೀವು ಸುಗ್ಗಿ ನೃತ್ಯವನ್ನು ಕೂಡ ಮಾಡಿದಿರಲ್ವಾ? ಆ ಭತ್ತವನ್ನು ಹೊತ್ಕೊಂಡೋಗಿ ಮನೆಗೆ ತೆನೆಯನ್ನು ಹೊರೆ ಕಟ್ಬಿಟ್ಟು ತಗೊಂಡೋಗಿ ಮನೆ ಇಟ್ಬಿಟ್ಟು ಜಪ್ಪದ್ರ ಮೂಲಕ ಅಥವಾ ಟ್ರ್ಯಾಕ್ಟರ್ ಹೊಡೆಯೋದ್ರ ಮೂಲಕ ಬೇರೆ ಬೇರೆ ಥರ ವಿಧಾನಗಳ ಮೂಲಕ ಅದನ್ನ ಭತ್ತವನ್ನು ಬೇರೆ ಮಾಡ್ತಾರೆ. ಆ ಭತ್ತವನ್ನು ಏನು ಮಾಡ್ತಾರೆ, ತಗೊಂಡೋಗಿ ರೈಸ್ ಮಿಲ್ಲಿಗೆ ಹಾಕ್ತಾರೆ. ಎಲ್ಲಿ ಹಾಕ್ತಾರೆ? ರೈಸ್ ಮಿಲ್ಲಿಗೆ ಹಾಕ್ತಾರೆ. ರೈಸ್ ಮಿಲ್ಲಿಗೆ ಹಾಕ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ಬೇಕಾದ ಕ್ವಾಲಿಟಿಲಿ, ಅಂದರೆ ಕೆಲವರು ಅದು ಬೇಕು ಅಂತ ಹೇಳ್ತಾರೆ, ಏನನ್ನ ಪಾಲಿಶ್ ಜಾಸ್ತಿ ಬೇಡ, ಪಾಲಿಶ್ ಕಡಿಮೆ ಬೇಕು ಅಂತ. ಪಾಲಿಶ್ ಜಾಸ್ತಿ ತಿನ್ನಬಾರ್ದು, ಅದ್ರ ಪ್ರೋಟೀನ್ ಅಂಶ ಎಲ್ಲ ಹೋಗ್ಬಿಡುತ್ತೆ. ಪಾಲಿಶ್ ಕಡಿಮೆ ಮಾಡಿಸಿ ತಿನ್ನಬೇಕು. ಆ ಅಕ್ಕಿಯನ್ನು ನಾವು ತಂದು ಮನೆಗೆ ಅನ್ನ ಮಾಡಿ ಎಲ್ಲರೂ ಊಟ ಮಾಡ್ತೀವಿ. ಇವತ್ತು ನಾವೆಲ್ಲ ಸಂತೋಷವಾಗಿದ್ದೀವಿ ಅಂತಂದರೆ, ದಿನನಿತ್ಯ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂದರೆ ಯಾರಿಂದ? ಚಂದ್ರಣ್ಣ ಅಂತ ರೈತರಿಂದ. ಈ ಚಂದ್ರಣ್ಣ ಅಂತ ರೈತರು ಏನು ಮಾಡಿದ್ದಾರೆ, ಆ ಥರ ಕಷ್ಟಪಟ್ಟು ಭೂಮಿಯಲ್ಲಿ ಉಳುಮೆ ಮಾಡಿ ಅವರೆಲ್ಲ ಮಾಡೋದ್ರ ಮೂಲಕ ಇಲ್ಲಿರೋರೆಲ್ಲ ರೈತರೇ. ಆನಂದಣ್ಣ ಇರ್ಬೋದು, ಅರುಣಣ್ಣ ಇರ್ಬೋದು, ಎಲ್ಲ ರೈತರೇ. ಬಟ್ ಆದರೆ ನಮಗಿಂತ ನಿಮ್ಮ ಪೇಟೆ ಮಕ್ಕಳಿಗಿಂತ ನಾವು ತುಂಬ ಉತ್ತಮ ಅಂತ ಅಂದ್ಕೊಳ್ತೀನಿ. ಇವತ್ತು ನೀವೆಲ್ಲ ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮುಖ್ಯ ಶಿಕ್ಷಕರು STM ಜೊತೆ ಮಾತಾಡ್ಬಿಟ್ಟು ಒಂದಿನ ಫುಲ್ ಗದ್ದೆಯಲ್ಲಿ ಎಂಜಾಯ್ ಮಾಡ್ಬೇಕು. ಮಕ್ಕಳು ಗದ್ದೆಯಲ್ಲಿ ಹೇಗೆ ಮಾಡಬೇಕು, ನೆಟ್ಟಿ ನಡೋದು ನೋಡಬೇಕು, ಸಸಿ ಕೀಳೋದನ್ನ ನೋಡಬೇಕು, ಸಸಿಯನ್ನು ನಡೋದು ನೋಡಬೇಕು, ಭತ್ತ ಗದ್ದೆಯನ್ನು ಉಳುಮೆ ಮಾಡೋದು ನೋಡಬೇಕು, ಕೆಸರು ಗದ್ದೆಯಲ್ಲಿ ಓಡಾಡಬೇಕು ಮಕ್ಕಳು ಅಂತೇಳಿ. ಅದ್ರ ಜೊತೆಗೆ ಇವತ್ತು ದೇಶೀಯ ಕ್ರೀಡೆಯನ್ನು ಅಳವಡಿಸಿದ್ವಿ ನಾವು. ವಾಲಿಬಾಲ್ ಆಡೋದಿರ್ಬೋದು, ಕೆಸರು ಗದ್ದೆಯಲ್ಲಿ ಹಗ್ಗ ಜಗ್ಗಾಟವನ್ನು ಮಾಡಿದ್ವಿ. ಈಗ ನೆಕ್ಸ್ಟ್ ನಿಮಗೆ ರನ್ನಿಂಗ್ ರೇಸ್ ಮಾಡಿಸ್ತೀನಿ. ಅದು ಬೇರೆ ಬೇರೆ ವಿಧಾನದಲ್ಲಿ ಆಟ ಆಡುವುದನ್ನು ಕೂಡ ಕಲಿಸಿ. ಯಾಕೆ ಅಂದರೆ ನ್ಯಾಚುರಲ್ ರಸ್ತೆಯಲ್ಲಿ ಟಾರ್ ರೋಡಲ್ಲಿ ಹೈಫೈ ರಸ್ತೆಯಲ್ಲಿ ಓಡಾಡೋರಿಗೆ ಸ್ಮೂತಾಗಿ ಓಡೋದಂಗೆ ಇಲ್ಲಿ ಕಾಲು ಹಾಕಿದ ತಕ್ಷಣ ಕಾಲು ಕೆಲವೊಂದು ಕಡೆ ಸಿಕ್ಕಂದ ತಕ್ಷಣ ಗದ್ದೆ ಹಿಂಗಿರುತ್ತಾ, ರೈತ ಇಷ್ಟು ಕಷ್ಟಪಡ್ತಾನ, ಭೂಮಿಲಿ ಹಿಂಗೆಲ್ಲ ನೆಟ್ಟಿ ನೋಡೋಕ್ಕಾಗುತ್ತಾ, ಇಷ್ಟೆಲ್ಲ ಕಷ್ಟಪಡ್ಬೇಕಂತ ಕಲ್ಪನೆಗಳಿರಲ್ಲ. ಹಿಂಗೆ ಭತ್ತ ಹಾಕೋದು, ಹಿಂಗೆ ಅಕ್ಕಿ ತಕ್ಕೊಳ್ಳೋದು ಅಂತ ಯೋಚನೆ ಮಾತ್ರ ಇರುತ್ತೆ. ಬಿಟ್ಟರೆ ನಿಜವಾದ ಕಷ್ಟಪಟ್ಟು ನೆಡುವಂಥ ಕ್ರಮ ಏನು, ನಾಟಿ ಮಾಡೋ ವಿಧಾನಗಳೇನು ಅಂತೇಳಿ ತುಂಬ ಎಲ್ಲ ಕಲ್ಪನೆಗಳನ್ನು ಮೂಡಿಸಿದ್ದೀವಿ. ನೀವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿಸಿದ್ದೀರಿ. ಮತ್ತು ನಮಗೊಂದು ಅನುಭವವನ್ನು ಕೊಟ್ಟಿದ್ದೀರಿ. ಈ ಅನುಭವ ಕೊಡಲಿಕ್ಕೆ ಕಾರಣಕರ್ತರಾದಂಥ ನಮ್ಮ STMC ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ, ಅರುಣಣ್ಣ ಅವರಿಗೂ ಮತ್ತು ನಮ್ಮ ಮಲ್ಲಿಕಾ ಮೇಡಮ್ ಅವರಿಗೂ, ಎಲ್ಲ ಶಿಕ್ಷಕ ಬಂಧುಗಳಿಗೂ, ಪುಟಾಣಿಗಳಿಗೂ ಅಭಿನಂದನೆಗಳು. ನೀವೆಲ್ಲ ಈ ಥರ ನ್ಯಾಚುರಲ್ ಬದುಕನ್ನು ಮಾಡಿ, ಅಂತ ನೈಜ ಬದುಕನ್ನು ಮಾಡಿ. ಆರ್ಟಿಫಿಷಿಯಲ್ ಲೈಫ್ ಬೇಡ. ಪ್ರತಿಯೊಬ್ಬ ಕೂಡ ನಾವು ಎದ್ದಾಗ ಹಿಂದೆಲ್ಲ ಮಸಿಕಂಡ ತಗೊಂಡು ಬೇವಿನ ಎಲೆ ತಗೊಂಡು ಹಲ್ಲು ಉಜ್ಜಿದ್ರು, ಎಷ್ಟು ಚೆನ್ನಾಗಿತ್ತು. ಇವಾಗ ಪೇಸ್ಟ್ ಹಾಕಿ ಉಜ್ಜಿದ್ರು ಕೂಡ ಹಲ್ಲು ಅಷ್ಟು ಚೆನ್ನಾಗಿರಲ್ಲ. ಹಾಗೆ ನ್ಯಾಚುರಲಿಟಿ ಸಸ್ಯವನ್ನು, ಭತ್ತವನ್ನು ಬೆಳೆಯೋದನ್ನು ನೋಡಿ ಈ ಥರ ಅನುಭವಗಳನ್ನು ಕಲ್ತ್ಕೊಂಡ್ರೆ ನಾಳೆ ಎಲ್ಲೋ ನೌಕರಿ ಸಿಕ್ಕಲಿಲ್ಲ ಅಂತಂದರೆ ಬಂದು ಭೂಮಿ ಉಳಿದು ಜೀವನ ಮಾಡೋಕ್ಕಾಗತ್ತೆ. ನೀವು ನೌಕರಿ ಇಲ್ಲ, ಜೀವನ ಮಾಡೋದು ಹೇಗೆ? ರೈತ ಜೀವನ ಮಾಡ್ತಿಲ್ವ ಇವತ್ತು? ಸೊ ಇಷ್ಟೆಲ್ಲ ಕಲ್ಪನೆಗಳ ಜೊತೆಗೆ ನಾವೆಲ್ಲ ಕೆಲಸಕ್ಕೂ ಸಿದ್ಧ
ಬದ್ಧರಾಗಿರ್ಬೇಕು. ಒಂದು ಅಂಗಡಿ ಹಾಕೊಂಡ್ರೆ ಜೀವನ ಮಾಡಬೇಕು, ಒಂದು LIC ಏಜೆಂಟ್ರಾಗಿ ಜೀವನ ಮಾಡ್ಬೋದು, ಒಂದು ಬೇರೆ ಬೇರೆ ಫ್ಯಾಕ್ಟ್ರಿ ಕೆಲಸ ಮಾಡ್ಬೋದು, ಗದ್ದೆ ಕೆಲಸ ಮಾಡ್ಬೋದು, ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲವೂ ನೋಡಿ, ನಮ್ಮ ಎಸ್ಟಿನ ಉಪಾಧ್ಯಕ್ಷರು ಬರ್ತಿದ್ದಾರೆ ಕಾಫಿ ಇಟ್ಕೊಂಡು, ಅವ್ರಿಗೆ ಅಭಿನಂದನೆಗಳು. ಅವರು ಭಾರಿ ಆ್ಯಕ್ಟಿವ್. ಅವ್ರ ಆ ಖುಷಿ ನನಗೆ. ಅವ್ರಿಗೆ ಬೆಳಗ್ಗೆಯಿಂದ ಬರಲೇ ಇಲ್ಲ ಗದ್ದೆಗೆ, ಮನೇಲೆ ಕೆಲಸ ಮಾಡ್ತೀವಿ, ತಿಂಡಿ ಮಾಡ್ಕೊಡ್ತೀವಿ ಅಂತ ಎಲ್ಲ ಮಕ್ಕಳಿಗೂ. ಸೊ ಈ ಎಲ್ಲ ಕಲ್ಪನೆಗಳ ಮೂಲಕ ನಮಗೊಂದು ಅನುಭವಾತ್ಮಕ ಕಲ್ಪನೆ ಮೂಡಿಸಿದ್ದಾರೆ. ನಿಮ್ಮೆಲ್ಲರೂ ಈ ಭಾಗವಹಿಸಲಿಕ್ಕೆ ಖುಷಿಯಾಗಿದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ರೈತನ ಬದುಕಿನ ಭಾವನೆಗಳ ಬಗ್ಗೆ ನಿಮಗೆಲ್ಲರಿಗೂ ಕಲ್ಪನೆ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.